ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾವಿಧಿಯ ಸಾಧಾರಣ ಕಾಲದ 12ನೆಯ ವಾರ, ಜೂನ್ 29, 2024 ಶನಿವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 16ನೆಯ ಅಧ್ಯಾಯ 13ರಿಂದ 19ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಫಿಲಿಪ್ಪನ ಸೆಸರೇಯ ಎಂಬ ಪ್ರಾಂತ್ಯಕ್ಕೆ ಬಂದರು. ಅಲ್ಲಿ ತಮ್ಮ ಶಿಷ್ಯರನ್ನು ಉದ್ದೇಶಿಸಿ, ನರಪುತ್ರನನ್ನು ಜನರು ಯಾರೆಂದು ಹೇಳುತ್ತಾರೆ ಎಂದು ಕೇಳಿದರು. ಅದಕ್ಕೆ ಶಿಷ್ಯರು, ಸ್ನಾನಿಕ ಯೋವಾನ ಎಂದು ಕೆಲವರು ಹೇಳುತ್ತಾರೆ, ಮತ್ತೆ ಕೆಲವರು ಎಲಿಯನು ಎನ್ನುತ್ತಾರೆ, ಯೆರೆಮೀಯನು ಅಥವಾ ಪ್ರವಾದಿಗಳಲ್ಲಿ ತಾವೂ ಒಬ್ಬರು ಎಂಬುದು ಇನ್ನೂ ಕೆಲವರ ಅಭಿಪ್ರಾಯ ಎಂದು ಉತ್ತರ ಕೊಟ್ಟರು. ಆಗ ಯೇಸು, ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಪ್ರಶ್ನಿಸಿದರು. ಅದಕ್ಕೆ ಪೇತ್ರನು, ಅಭಿಷಿಕ್ತರಾದ ಲೋಕೋದ್ಧಾರಕ ತಾವೇ, ಜೀವಸ್ವರೂಪರಾದ ದೇವರ ಪುತ್ರ ತಾವೇ ಎಂದನು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು ಹೀಗೆಂದರು, ಯೋನನ ಮಗ ಸಿಮೋನನೇ, ನೀನು ಧನ್ಯ. ಈ ವಿಷಯವನ್ನು ನಿನಗೆ ಶ್ರುತಪಡಿಸಿದ್ದು ನರಮಾನವನ ಶಕ್ತಿಯಲ್ಲ, ಸ್ವರ್ಗದಲ್ಲಿರುವ ನನ್ನ ಪಿತನೇ. ನಾನು ನಿನಗೆ ಹೇಳುತ್ತೇನೆ ಕೇಳು. ನಿನ್ನ ಹೆಸರು ಪೇತ್ರ. ಈ ಬಂಡೆಯ ಮೇಲೆ ನನ್ನ ಧರ್ಮಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದ ಶಕ್ತಿಯು ಅದನ್ನು ಎಂದಿಗೂ ಜಯಿಸಲಾರದು. ಸ್ವರ್ಗ ಸಾಮ್ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಇಹದಲ್ಲಿ ನೀನು ಏನನ್ನು ಬಂಧಿಸ್ತೀಯೋ ಅದನ್ನು ಪರದಲ್ಲಿಯೂ ಬಂಧಿಸಲಾಗುವುದು. ಇಹದಲ್ಲಿ ನೀನು ಏನನ್ನು ಬಿಚ್ಚುತ್ತೀಯೋ ಅದನ್ನು ಪರದಲ್ಲಿಯೂ ಬಿಚ್ಚಲಾಗುವುದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಕ್ರಿಸ್ತರ ಪ್ರೀತಿಯಿಂದ ರೂಪಾಂತರವಾಗಿ ಕ್ರಿಸ್ತಾಂಬರರಾದರು. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ನಾವು ಕ್ರಿಸ್ತನ ಅನುಯಾಯಿಗಳಾಗಲು ಪ್ರೇರಣೆ ಇಂದು ನಾವು ಸ್ಮರಿಸುತ್ತಿರುವ, ಕೊಂಡಾಡುತ್ತಿರುವ ಸಂತ ಪೇತ್ರ ಮತ್ತು ಪೌಲರ ಮಹೋತ್ಸವ. ಇವರು ಧರ್ಮಸಭೆಯ ಸ್ಥಿರ ಕಂಬಗಳು ಮಾತ್ರವಲ್ಲ, ಪುನರುತ್ಥಾನ ಕ್ರಿಸ್ತನಲ್ಲಿ ವಿಶ್ವಾಸವನ್ನು ಪ್ರಚುರಪಡಿಸಿ ಕ್ರೈಸ್ತ ಧರ್ಮಸಭೆಯನ್ನು ಕಟ್ಟಿದ್ದ ವಾಸ್ತುಶಿಲ್ಪಿಗಳು. ಇಂದಿನ 2ನೆಯ ವಾಚನ ಹೇಳುವ ಹಾಗೆ, ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಓಟವನ್ನು ಮುಗಿಸಿ ವಿಶ್ವಾಸವನ್ನು ಕಾಪಾಡಿಕೊಂಡು ಬಂದವರು. ಅಚ್ಚರಿಯ ವಿಷಯವೇನೆಂದರೆ, ಇವರಿಬ್ಬರು ಕ್ರಿಸ್ತನನ್ನು ಅಲ್ಲಗಳೆದರಾದರೂ ಕ್ರಿಸ್ತನ ಪ್ರೀತಿಯಿಂದ ರೂಪಾಂತರವಾಗಿ ಕ್ರಿಸ್ತಾಂಬರರಾದರು. ಕ್ರಿಸ್ತರನ್ನು ಅನುಕರಿಸಿದರು. ಆತನನ್ನು ಅನುಸರಿಸುವುದರಲ್ಲಿ ಜೀವವಿದೆ, ಅರ್ಥವಿದೆ, ಸತ್ಯವಿದೆ ಎಂದು ಸಾರಲು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟರು. ಬೋಧನೆಯೊಂದಿಗೆ ದಾನ ಧರ್ಮವನ್ನು ಮಾಡಿದರು. ಕಷ್ಟದಲ್ಲಿರುವ ಕ್ರೈಸ್ತ ಸಮುದಾಯಗಳಿಗೆ ನೆರವಾದರು. ಹಂಚಿ ಬಾಳುವ ಮಾರ್ಗವನ್ನು ತೋರಿಸಿಕೊಟ್ಟರು. ಕಷ್ಟವನ್ನು, ನೋವನ್ನು, ಸಾವನ್ನು ಸಹನೆಯಿಂದ, ವಿಶ್ವಾಸದಿಂದ ಎದುರಿಸಿದರು. ಪುನರುತ್ಥಾನವೇ ಅಂತಿಮ ಗೆಲುವೆಂದು ಬದುಕಿದರು. ಇಂತಹ ಪ್ರೇರಕ ನಾಯಕರಂತೆ ಕುಟುಂಬಗಳಲ್ಲಿ, ಸಮುದಾಯಗಳಲ್ಲಿ ಹಾಗೂ ಈ ಜಗತ್ತಿನಲ್ಲಿ ನಮ್ಮ ವಿಶ್ವಾಸವು ತಣುವಾಗುವಂತಹ ಇಂತಹ ಸಂದರ್ಭದಲ್ಲಿ ವಿಶ್ವಾಸವನ್ನು ವೃದ್ಧಿಸುವ, ಭರವಸೆಯನ್ನು ಬೆಳೆಸುವ, ದಯೆಯನ್ನು ಕರುಣಿಸುವ ನಾಯಕರಾಗಬೇಕು. ಪ್ರಿಯರೇ, ಆತ್ಮಾವಲೋಕನ ಮಾಡಿಕೊಳ್ಳೋಣ. ಸಂತ ಪೇತ್ರ ಮತ್ತು ಪೌಲರ ಜೀವನದ ಮೂಲಕ ನೀವು ಕ್ರಿಸ್ತನ ಬಗ್ಗೆ ಏನನ್ನು ಅರಿತಿದ್ದೀರಿ? 2ನೇಯದಾಗಿ, ಸಂತ ಪೇತ್ರ ಮತ್ತು ಪೌಲರ ನಾಯಕತ್ವದ ಯಾವ ವಿಷಯಗಳು ಇಂದಿನ ಪರಿಸ್ಥಿತಿಗೆ ಪ್ರಸ್ತುತವಾಗಿದೆ? 3ನೇದಾಗಿ, ನೀನೊಬ್ಬ ಕ್ರೈಸ್ತ ಅನುಯಾಯಿಯಾಗಿ ಕ್ರಿಸ್ತನ ಸಹಾಯದಿಂದ ವೈಯಕ್ತಿಕ, ಕೌಟುಂಬಿಕ ಮತ್ತು ಧರ್ಮಸಭೆಯಲ್ಲಿ ರೂಪಿಸಿರುವ ಬದಲಾವಣೆಗಳು ಯಾವುವು? ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿಮಾದಿಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.